ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವಿವತ್ತು ಮಾಡಬೇಕು ಅಂತ ಹೊರಟಿರುವಂಥ ಅಡುಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬೇಕಾಗಿರುವ ಸಾಮಗ್ರಿಗಳು: 1 ಆಲೂಗೆಡ್ಡೆ, 2 ಕ್ಯಾರೆಟ್, 2 ಟೊಮೊಟೊ, 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಹಾಗೂ ಗರಂ ಮಸಾಲ ಪದಾರ್ಥಗಳು. ಆ್ಯಕ್ಚುಲಿ ನಾನು ಮುಂಚೆನೇ ಬಾಣಲಿಗೆ ಎಣ್ಣೆ ಮತ್ತು ತುಪ್ಪ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಂಡ್ಬಿಟ್ಟಿದ್ದೆ. ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು. ಈರುಳ್ಳಿನ ನೀಟಾಗಿ ಫುಲ್ಲು ಕೆಂಪು ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಅರಿಶಿನ ಪುಡಿ ಹಾಕೋಬೇಕು. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಹೆಚ್ಚಾಯಿತು ಅಂತಂದರೆ ತುಂಬ ಖಾರ ಆಯಿತು ಅಂದರೆ ತಿನ್ನಲಿಕ್ಕಾಗಲ್ಲ. ಸೊ ಅದಾದಮೇಲೆ ಸ್ವಲ್ಪ ನಾವೇನು ರುಬ್ಕೊಂಡಿದ್ದೀವಲ್ಲ ಎಲ್ಲ ಗರಂ ಮಸಾಲ ಐಟಮ್ಗಳನ್ನ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಷ್ಟು ಕೂಡ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ನೀಟಾಗೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಹಾಕಿ ಬಾಡಿಸಿ ಅದೇ ಥರ ಫ್ರೀಯಾಗಿ ಬಿಟ್ಬಿಡಬೇಕು. ಒಂಚೂರು ಅದೆಲ್ಲ ಫುಲ್ ಹಸಿ ವಾಸನೆ ಹೋಗೋ ಥರ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡಾದ್ಮೇಲೆ ಹಾಗೆ ಅದೇ ಥರ ಟೊಮೊಟೊ, ಆಮೇಲೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಈಗ ಅದೇ ರೀತಿ ಕ್ಯಾರೆಟ್ನ ಸ್ವಲ್ಪ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟು ಆಲೂಗಡ್ಡೆ ಎರಡೂ ಒಟ್ಟಿಗೆ ಹಾಕ್ಕೊಂಡು ಫುಲ್ಲು ಅದು ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ತಿಂತಾ ಇದ್ರೆ ಕಳೆದೇ ಹೋಗ್ತೀರಾ, ಅಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ. ಇದೇ ರೀತಿ ಕ್ಯಾರೆಟು ಮತ್ತು ಆಲೂಗಡ್ಡೆನ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಈ ತರಕಾರಿಗಳಿಗೆ ಮಿಕ್ಸ್ ಆಗಬೇಕು. ನೀಟಾಗಿ ಫುಲ್ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರು ರೆಡಿ ಮಾಡ್ಕೊಂಡಿದ್ದೆ. ಬಿಸಿನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಅದಾದಮೇಲೆ ಲೈಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ, ತುಂಬ ಹಾಕೋಬಿಡಿ. ನಂಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಂಗೆ ಖಾರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಖಾರದ ಪುಡಿ ಎಲ್ಲ ಅದು ಕಂಪ್ಲೀಟ್ ಆಗಾದ್ಮೇಲೆ ಅದ್ಮೇಲೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಒಂದು ಚಮಚ ಹಾಕ್ಕೊಂಡು ನೆಕ್ಸ್ಟು ಫುಲ್ ಒಂದು ಚಮಚ ತೊಗೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು